ಅಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಿಪೂರ್ಣ ಜ್ಞಾನಿಗಳಿಗೆ ನಾನು ಶರಣನ್ನು ಹೇಳ್ತೇನೆ. ವಾಸ್ತವವಾಗಿ ಮೋಳಿಗೆ ಮಾರಯ್ಯನವರ ಚಿತ್ರದ ಒಂದು ತುಣುಕನ್ನು ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ವಚನಗಳು ಮತ್ತು ಗಾನ, ಸ್ವಯಂ ರಚನೆಗಳು ಎರಡು ದೈವಭಕ್ತಿ ಮತ್ತು ವ್ಯವಸ್ಥೆಯನ್ನು ಕುರಿತು ವಿಶೇಷವಾದ ರೀತಿಯಲ್ಲಿ ಬಂದಿದೆ. ಚಿತ್ರಗಳನ್ನು ನೋಡೋದಾದರೆ ಮೋಳಿಗೆ ಮಾರಯ್ಯನವರು ತಮ್ಮ ಜೊತೆಯಲ್ಲಿದ್ದವರ ಜೊತೆಯಲ್ಲಿ ವಚನಗಳನ್ನು ಹಂಚಿಕೊಳ್ಳುವಂಥ ರೀತಿಯಲ್ಲಿ ಹಾಡಿದ ಒಂದು ವ್ಯವಸ್ಥೆಗಳು ಕಂಡುಬರ್ತದೆ. ಅದನ್ನು ಕಥಾಹಂದರದಲ್ಲಿ ಯಾವ ರೀತಿ ಸೇರಿಸಿ ಅದಕ್ಕೆ ಪರಿಪೂರ್ಣತೆಯನ್ನು ಕೊಡಬೇಕು ಅನ್ನೋದಿದೆಯಲ್ಲ, ಅದು ಮುಂದೆ ಆಗಬೇಕಾದಂಥ ಕೆಲಸ. ಗಾನ ಚೆನ್ನಾಗಿದೆ, ವಚನ ಚೆನ್ನಾಗಿದೆ, ಅದಷ್ಟೇ ನಮಗೆ ಕಾಣೋದು. ಆದರೆ ಅದರ ಪರಿಪೂರ್ಣ ಸಂಬಂಧ ಯಾವ ರೀತಿ ಬರ್ತದೆ? ಒಬ್ಬ 1.25 ಲಕ್ಷ ಪ್ರಾಂತದ ದೊರೆ, ಕಾಶ್ಮೀರದ ಅರಸು ಕಲ್ಯಾಣಕ್ಕೆ ಬಂದು ಇಲ್ಲಿ ಕಾಯಕ ಜೀವಿಯಾಗಿ ಸೌದೆ ಹೊಡೆಯುತ್ತ ತನ್ನ ಜೀವನವನ್ನು ನಡೆಸಿದ ಅನ್ನುವಂಥ ವಿಧಾನ ಇದೆಯಲ್ಲ, ಇದು ಎಲ್ಲರಿಗೂ ಕೌತುಕ ತರುವಂಥ ಒಂದು ವಿಚಾರ. ಅಂಥ ಪರಿವರ್ತನೆಗೆ ಕಾರಣ ಏನು? ಆ ಪರಿವರ್ತನೆಯನ್ನು ಯಾವ ರೀತಿ ಅವನು ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದ? ಅದಕ್ಕೆ ಕಲ್ಯಾಣದಲ್ಲಿದ್ದಂಥ ಶರಣರ ಒಂದು ವಿಶೇಷವಾದಂಥ ಒಂದು ಪ್ರೇರಣೆ ಏನು ಅಂತ ಅನ್ನುವಂಥದ್ದು ಇದೆಲ್ಲ ಈ ಕಥೆಯಲ್ಲಿ, ಸಿನಿಮಾದಲ್ಲಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂತೂ ಪ್ರಾರಂಭ ಚೆನ್ನಾಗಾಗಿದೆ, ಒಳ್ಳೆಯದಾಗಿದೆ. ಬಸವ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಒಬ್ಬ ಮಹಾನ್ ಶರಣ ಮೋಳಿಗೆ ಮಾರಯ್ಯನವರ ಚಿತ್ರದ ಸಂಗೀತದ ಪರಿಕಲ್ಪನೆಯನ್ನು ನಾವು ಇಲ್ಲಿ ಆನಂದಿಸಿದ್ದೇವೆ. ಬಸವಾದಿ ಶರಣರ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಪ್ರಭುತ್ವದಿಂದ ಮಾತನಾಡ್ತಕ್ಕಂಥ ಒಬ್ಬ ಮಹಾನ್ ಗುರುಗಳು, ಪರಮ ಪೂಜ್ಯರಾದ ಬೇಲಿಮಠದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಅವರನ್ನು ಈ ಸಭೆಗೆ ಈ ಸಂದರ್ಭದಲ್ಲಿ ಕರೆಸಿದ್ದು ಬಹಳ ಔಚಿತ್ಯಪೂರ್ಣ ಅಂತ ಹೇಳ್ತಾ ಅವರಿಗೆ ಪಾದಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮ ಗೆಳೆಯ ಹವಲ್ದಾರ್ ಅವರು ಬಹಳ ಪ್ರಯೋಗಶೀಲರು. ದಾಸ ಸಾಹಿತ್ಯದ ವರೇಣ್ಯರ ಬಗ್ಗೆ ಸುಂದರವಾದಂಥ ಚಿತ್ರಗಳನ್ನು ಮಾಡಿದ್ದಾರೆ. ಅವರದೇ ದಾಸರ ಕೃತಿಗಳನ್ನೇ ಆಧರಿಸಿ ಅವರು ಮಾಡಿದ್ದಾರೆ. ಬಹಳ ಸೊಗಸಾಗಿದೆ, ಅದನ್ನು ನೋಡಿದ್ದೇನೆ. ಇಂದು ಪ್ರಹ್ಲಾದ್ ಇದ್ದಾರೆ, ದಯಾನಂದ್ ಇದ್ದಾರೆ, ನನ್ನ ಆತ್ಮೀಯ ಗೆಳೆಯ ಗುರುರಾಜ್ ಇದ್ದಾರೆ. ಒಂದು ಪೂಜ್ಯರು ಹೇಳಿದಾಗೆ ಶರಣರ ಚಿತ್ರಗಳನ್ನು ನಾವು ಮಾಡಬೇಕಾದ್ರೆ ಬಹಳಷ್ಟು ಸಾಹಸ ಬೇಕು. ಕಾರಣ ಅವರದೇ ಕೃತಿಯ ರಚನೆಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ನಾವು ಕಟ್ಕೊಳ್ಬೇಕು. ಉದಾಹರಣೆಗೆ ಈ ಮೈಸೂರು ಮಲ್ಲಿಗೆ ಅಂತ ಒಂದು ಚಿತ್ರ ಮಾಡಿದ ನಾಗಾಭರಣ ಅವರು. ಅದರಲ್ಲಿ KS ನರಸಿಂಹಸ್ವಾಮಿಯವರ ಹಾಡುಗಳನ್ನೇ ಆಧರಿಸಿ ಘಟನೆಗಳನ್ನು ಸೃಷ್ಟಿಸಿ ಅದಕ್ಕೆ ಒಂದು ಅದ್ಭುತವಾದಂಥ ಸ್ವಾತಂತ್ರ್ಯ ಸಂಗ್ರಾಮದ ರಸಲೇಪನವನ್ನು ನೀಡಿ ಭಾವನಾತ್ಮಕವಾಗಿ ಆ ಚಿತ್ರ ಬಂತು. ಈ ಮೋಳಿಗೆ ಮಾರಯ್ಯ ಪೂಜ್ಯರು ಹೇಳಿದಾಗೆ ಕಾಶ್ಮೀರದ ರಾಜ ಅವನ ಹೆಂಡತಿಯೂ ಸಹ ಬಹಳ ದೊಡ್ಡ ಮಹಾರಾಣಿ. ಅವರಿಬ್ಬರೂ ಸಹ ಬಸವಣ್ಣನವರು ಕಲ್ಯಾಣದಲ್ಲಿ ಮಾಡ್ತಾ ಇರುವ ಕ್ರಾಂತಿಯ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಪ್ರಭಾವಿತರಾಗಿ ಕಾಶ್ಮೀರದಿಂದ ಹೇಗೆ ಬಂದರು, ಅವ್ರ ಮೇಲೆ ಬಸವಣ್ಣ ಯಾವ ರೀತಿ ಪ್ರಭಾವ ಮಾಡಿದ. ಯಾಕೆಂದರೆ ಇವತ್ತಿನ ದಿನಗಳ ರೀತಿಯಲ್ಲಿ ವಿದ್ಯುನ್ಮಾನಗಳ ಸಂಪರ್ಕ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಒಬ್ಬ ಮಹಾರಾಜನ ಮೇಲೆ ಈ ಶರಣರ ಪ್ರಭಾವ ಹೇಗಾಯಿತು, ಅವರು ಇಲ್ಲಿಗೆ ಬಂದ ಮೇಲೆ ಅವರು ಯಾವ ರೀತಿ ತೊಡಗಿಸ್ಕೊಂಡ್ರು, ಕಾರಣ ಏನು? ಒಬ್ಬ ಮಹಾರಾಜ ಬಂದಾಗ ಅವನು ಮಹಾರಾಜನ ರೀತಿಯಲ್ಲಿ ಇಲ್ಲಿ ಯಾರೂ ಸಹ ಅವನನ್ನು ಪರಿಭಾವಿಸಲಿಲ್ಲ. ಯಾಕೆಂದರೆ ಶರಣರು ಎಲ್ಲರೂ ಸಹ ಸರಿಸಮಾನರು ಅನ್ನುವಂಥ ಪರಿಕಲ್ಪನೆಯೇ ಆ ಸಮಾನತೆಯ ಆಧಾರದ ಮೇಲೆಯೇ ಬಸವಣ್ಣನವರ ಬದುಕು ಕ್ರಾಂತಿ ಸೃಷ್ಟಿಯಾದದ್ದು. ಆ ಹಿನ್ನೆಲೆಯಲ್ಲಿ ಮೋಳಿಗೆ ಮಾರಯ್ಯ ಬಂದರೂ ಸಹ, ಮಹಾರಾಜನಾಗಿದ್ರೂ ಸಹ ಬಸವಣ್ಣವ್ರು ಏನು ಹೇಳ್ತಾರೆ, ನೀನು ಕಾಯಕ ಮಾಡಬೇಕು, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಂತ ಏನು ಇದಕ್ಕೆ ಮಾರಯ್ಯ ಹೇಳ್ದ. ಆ ರೀತಿ ಒಂದು ಕಾಯಕ, ನೀನು ಒಂದು ಕಾಯಕ ಮಾಡಬೇಕು ಅಂತಂದಾಗ ಅವನು ಕಟ್ಟಿಗೆ ಸಿದ್ಧ ಮಾಡ್ತಕ್ಕಂಥ ಕಾಯಕ ಆಧರಿಸಿ ಅದರಲ್ಲಿ ಬಂದಂಥ
ಏನು ಫಲ ಬರುತ್ತೆ ಅದರಲ್ಲಿ ಗುರುಲಿಂಗ ಜಂಗಮಕ್ಕೆ ಪ್ರಸಾದ ನೀಡಿ ದಾಸೋಹ ನೀಡಿ ಜೀವನ ಮಾಡ್ತಾ ಇದ್ದ. ಅವನ ಹೆಂಡತಿನೂ ಹಾಗೆ ಇದ್ದು. ಹಾಗಾಗಿ ಮೋಳಿಗೆ ಮಾರಯ್ಯನವರ ವಚನ ಆಧಾರಿತವಾಗಿ ಈ ಒಂದು ಚಿತ್ರ ರೂಪಿತವಾದರೆ ಬಹಳ ಸಂತೋಷ. ಒಂದು ವಚನ ತುಂಬ ನೆನಪಿಗೆ ಬರ್ತದೆ. ಮೋಳಿಗೆ ಮಾರಯ್ಯ ಪೂಜ್ಯರ ಅನುಮತಿ ಕೇಳಿ ನನ್ನ ವಚನ ಹೇಳ್ತಾರೆ. ಅವ್ರ ಮಾತು ಹೇಳ್ತಾರೆ, ಆನೆ ಕುದುರೆ ಭಂಡಾರ ಇರ್ದೋಡೇನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅನ್ನುವಂಥ ಮಾತನ್ನ ವಚನವನ್ನು ಹೇಳ್ತಾ, ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದು, ಕೈ ಹಿಡಿದ ಸತಿಯೂ ಪರರ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ಕಾಣ ನಿಖರಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇದು ಮೋಳಿಗೆ ಮಾರಯ್ಯನವರ ವಚನ. ಈ ಒಂದು ವಚನವನ್ನೇ ಇಟ್ಟುಕೊಂಡು ಅನೇಕ ದೃಶ್ಯಾವಳಿಗಳನ್ನು ಸೃಷ್ಟಿ ಮಾಡಿ ಆ ವಚನದ ಒಂದು ಸಾರಾಂಶವನ್ನ ಜನಕ್ಕೆ ಮುಟ್ಟಿಸ್ತಕ್ಕಂಥ ದಿಸೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ, ಈ ಹಾಡುಗಳು ಸುಶ್ರಾವ್ಯವಾಗಿವೆ. ಬಹುಶಃ ಈ ಒಂದೊಂದು ಘಟನೆಗಳಿಗೆ ಪೂರಕವಾಗಿ ಹಾಡುಗಳ ರಚನೆ ಆಗಿರ್ಬೋದು. ಈ ಚಿತ್ರವನ್ನ ಕೇವಲ ಸಂಗೀತದ ಆಧಾರದ ಮೇಲೆ ನಾವು ಪೂರ್ಣವಾಗಿ ಗ್ರಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೂರಕವಾದ ಹಾಡುಗಳು, ಘಟನೆಗಳು, ಅದಕ್ಕೆ ಪೂರಕವಾದಂಥ ಸಂವಾದಗಳು. ಏಕೆಂದರೆ ಮೋಳಿಗೆ ಮಾರಯ್ಯನು ಅನುಭವ ಮಂಟಪಕ್ಕೆ ಬರ್ತಾನೆ, ಅಲ್ಲೂ ಸಹ ಸಂವಾದಗಳಾಗ್ತವೆ. ಮೋಳಿಗೆ ಮಹಾದೇವಿ ಅವನ ಹೆಂಡತಿನೂ ಸಹ ಕಾಯಕ ಮಾಡ್ತಾಳೆ. ಅವನ ಹೆಂಡತಿನೂ ಆತನಿಗೆ ಗುರು ಆಗ್ತಾಳೆ. ಆತ ಕೈಲಾಸದ ಆಸೆಯನ್ನು ಕಂಡಾಗ ಆಕೆ ಆತನ ಹೆಂಡತಿ ಹೇಳ್ತಾಳೆ, ನಿನಗೆ ಯಾಕೆ ಕೈಲಾಸದ ಆಸೆ? ಕೈಲಾಸ ಇಲ್ಲೇ ಇವೆ, ಕಾಯಕವೇ ಕೈಲಾಸ ಅನ್ನೋ ಸೂತ್ರನ ಹೇಳ್ತಾಳೆ. ಹಾಗಾಗಿ ಇವೆಲ್ಲವನ್ನ ಪರಮ ಪೂಜ್ಯ ಶ್ರೀಗಳವರು ಅವರು ಇಂಥ ವಿಷಯಗಳಲ್ಲಿ ಬಹಳಷ್ಟು ಜ್ಞಾನಿಗಳಿದ್ದಾರೆ. ಅವ್ರ ಜೊತೆಯಲ್ಲಿ ಕುಳಿತುಕೊಂಡು ಮೋಳಿಗೆ ಮಾರಯ್ಯ ಅಂದಾಗ ಜನಕ್ಕೆ ಆ ಮೋಳಿಗೆ ಮಾರಯ್ಯನ ಪರಿಕಲ್ಪನೆ ಬರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಬಹಳ ಸೊಗಸಾದ ಹವಲ್ದಾರ್ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ. ನಾವೆಲ್ಲ ಮಾಡಬೇಕಾದ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ನಾವು ನಿಜವಾಗ್ಲೂ ಅಭಿನಂದಿಸ್ತೇವೆ. ಸಾಮಾನ್ಯವಾಗಿ ಶರಣರ ಚಿತ್ರಗಳನ್ನು ಮಾಡಿದ್ರೆ ವ್ಯವಹಾರದ ದೃಷ್ಟಿಯಿಂದ ಇದು ಲಾಭ ತರತಕ್ಕಂಥ ಉದ್ದಿಮೆ ಅಲ್ಲ ಅನ್ನುವಂಥ ಕಲ್ಪನೆ ಇದ್ರೂ ಸಹ ಆ ಸಾಹಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಗುರುರಾಜ್ ಅವರ ಆಶೀರ್ವಾದ ಇದೆ, ದಯಾನಂದ್ ಇದ್ದಾರೆ, ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಮೋಳಿಗೆ ಮಾರಯ್ಯನ ನಿಜವಾದ ವ್ಯಕ್ತಿ ಚಿತ್ರಣ ಇಲ್ಲಿ ಮುಖ್ಯ ಏನು ಅಂದರೆ, ಹೇಗೆ ಒಬ್ಬ ಮಹಾನ್ ರಾಜ ಹೇಗೆ ಆಕರ್ಷಿತನಾದ ಶರಣರ ವಿಚಾರಧಾರೆಗೆ, ಇಲ್ಲಿ ಬಂದು ಅವನ ಜೊತೆನೇ ಮೋಳಿಗೆ ಮಾರಯ್ಯನ ಜೊತೆನೆ ಬೇರೆ ಬೇರೆ ಶರಣರನ್ನು ನೀವು ಸೇರಿಸ್ಕೊಳ್ತಾ ಹೋಗ್ಬೋದು. ಬೇರೆ ಬೇರೆ ಶರಣರ ವ್ಯಕ್ತಿ ಚಿತ್ರಗಳು ಅಲ್ಲಿ ಬರುತ್ತೆ. ಯಾಕೆಂದ್ರೆ ಮೋಳಿಗೆ ಮಾರಯ್ಯ ಇಂಡಿಪೆಂಡೆಂಟ್ ಆಗಿ ಅವ್ನು ನೋಡೋಕ್ಕಾಗಲ್ಲ. ಅನುಭವ ಮಟ್ಟದಲ್ಲಿ ಅವನ ಸುತ್ತ ಅಕ್ಕ ಮಹಾದೇವಿ ಬರ್ತಾಳೆ, ಅವಳ ಚಿತ್ರ ಬರುತ್ತೆ, ಅಲ್ಲಮ ಪ್ರಭುಗಳು ಬರ್ತಾರೆ, ಹಾಗೆ ಸಿದ್ದರಾಮ ಬರ್ತಾನೆ, ಚನ್ನಬಸವಣ್ಣ ಬರ್ತಾನೆ, ಹಲವಾರು ಶರಣರು ಬರ್ತಾರೆ. ಆ ಶರಣರ ಸಮೂಹದ ಅನುಭವ ಮಂಟಪದಲ್ಲಿ ಮೋಳಿಗೆ ಮಾರಯ್ಯನ ವ್ಯಕ್ತಿತ್ವ ಯಾವ ರೀತಿ ಅರಳಿತು ಅನ್ನೋದ್ರ ಬಗ್ಗೆನೂ ಈ ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಬಹುಶಃ ನಾನು ಹೆಚ್ಚು ಮಾತನಾಡಿದೆ ಅಂತ ಭಾವಿಸ್ತೇನೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ವಂದಿಸಿ ಇದುವರೆಗೆ ನಾನು ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದೆ. ತುಂಬ ಟೈಮ್ ಆಗಿದೆ ಮತ್ತು 3:33 ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಮಾಡಿದರೆ ಆರಾಮಾಗಿ ಹೋಗೋದಕ್ಕೆ ಅವಕಾಶ ಆಗ್ತಿತ್ತು. ಆದರೆ 1 ಗಂಟೆ ಇಲ್ಲಿ ಸುಮ್ಮನೆ ನಿಮ್ಮ ಒಂದು ಸಂಭಾಷಣೆಯಲ್ಲಿ ಕಾಲ ಹೋಗಿದ್ದು ಗೊತ್ತಾಗಲಿಲ್ಲ. ಆದರೆ ಮುಂದಿನ ಕಾರ್ಯಕ್ರಮದ ಒತ್ತಡ ಜಾಸ್ತಿ ಆಯಿತು. ಅದಕ್ಕೋಸ್ಕರ ನಿಮ್ಮೆಲ್ಲರ ಅರ್ಪಣೆ ಪಡೆದು ನಾನು ಮಾಡ್ತಾ ಇದ್ದೀನಿ. ಮೋಳಿಗೆ ಮಾರಯ್ಯ ಬಸವಣ್ಣವರ ಸಮಕಾಲೀನ ಶರಣರಲ್ಲಿ ಒಬ್ಬರು. ಕಾಶ್ಮೀರದಿಂದ ಕಲ್ಯಾಣಕ್ಕೆ ಹೇಗೆ ಬಂದರು, ಯಾವ ಒಂದು ಘಟನೆ ಅವರಿಗೆ ಅಂತಹ ಪ್ರೇರೇಪಣೆ ನೀಡಿತು, ಅಥವಾ ಕಲ್ಯಾಣದ ವಿಚಾರಗಳು ಅವ್ರಿಗೆ ಹೇಗೆ ತಿಳಿಯಿತು. ಸೊ ಈ ಎಲ್ಲ ಸಾಕಷ್ಟು ವಿಚಾರಗಳು ಒಂದು ರೀತಿ ಫಿಲಪ್ ದಿ ಬ್ಲ್ಯಾಂಕ್ಸ್ ಥರ ಇದೆ ಕಥೆನಲ್ಲಿ. ಆಮೇಲೆ ಈಗ ಗುರುಗಳೇ ಹೇಳಿದ್ರು, ಅವರ ವಚನಗಳು ಸಿಕ್ಕಿರೋದು ಬಹಳ ಕಡಿಮೆ, 5-6 ವಚನಗಳು ಹೆಚ್ಚಿಗೆ ಸಿಕ್ಕಿಲ್ಲ ಅಂತ. ಅದು ನಿಜ. ಸೊ ನಾವೀಗ ಸೋಮಶೇಖರ್ ಅವರು ಹೇಳಿದಂಗೆ ಅನೇಕ ವಚನಗಳನ್ನು ಆಧರಿಸಿ ಅದರ ಹಿನ್ನೆಲೆಯಲ್ಲಿ ಸನ್ನಿವೇಶಗಳನ್ನ, ಕಥೆಗಳನ್ನು ಒಟ್ಟಾರೆಯಾಗಿ ರೂಪಿಸಬೇಕಾಗುತ್ತೆ. ಸೊ ಆ ಕೆಲಸ ಇವಾಗ ಮಾಡ್ತಾ ಇದ್ವಿ. ಆದರೆ ಇದರ ಹಿನ್ನೆಲೆಯಾಗಿ ಒಂದೇನೆಂದರೆ 3-4 ಮಹತ್ವದ ಮೌಲ್ಯಗಳು ಅಥವಾ ವಿಚಾರಗಳನ್ನು ಈ ಕಥೆ ಮೂಲಕ ಹೇಳೋಕ್ಕೆ ಸಾಧ್ಯ ಇದೆ. ಒಂದು ಆಗಲೇ ಅವರೆಲ್ಲ ಹೇಳ್ದಂಗೆ ಕಾಯಕದ ಮಹತ್ವ, ಭಕ್ತಿಯ ಮಹತ್ವ, ಹಾಗೆ ಒಬ್ಬ ಕಾಶ್ಮೀರದ ರಾಜನಾಗಿದ್ದವನು ಕಲ್ಯಾಣದಲ್ಲಿ ಬಂದು ಶರಣನಾಗಿ ಕಟ್ಟಿಗೆಯನ್ನು ಹೊರೆ ಹೊತ್ತು ಜೀವನ ಮಾಡೋ ಅಂಥ ಪರಿವರ್ತನೆ ಇದೆಯಲ್ಲ, ಸೊ
ಸೊ ಆ ಪರಿವರ್ತನೆ ಹಿಂದೆ ಇರುವಂತಹ ಒಂದು ಭಕ್ತಿಯ ವಾಂಛೆ ಅಥವಾ ಶಿವನ ಶಕ್ತಿ ಅಥವಾ ಶಿವಭಕ್ತಿಯ ಮಹಿಮೆ ಇವೆಲ್ಲ ಒಂದು ತುಂಬಾ ದೊಡ್ಡ ವಿಚಾರಗಳು. ಹಿಂದೆ ಈ ಥರದ್ದು ನಮ್ಮಲ್ಲಿ ಬಂದಿದೆ. ಭಕ್ತ ಸಿರಿಯಾಳ ಸಿನಿಮಾ ಇರ್ಬೋದು, ಭಕ್ತ ಕುಂಬಾರ, ಈ ಥರ ಸಿನಿಮಾಗಳು ಬಂದಿವೆ. ಆದರೆ ಮೋಳಿಗೆ ಮಾರಯ್ಯ ಇನ್ನೊಂದು ರೀತಿಯ ಭಕ್ತಿಯ ಮಹತ್ವವನ್ನು ಮತ್ತು ಕಾಯಕದ ಮಹತ್ವವನ್ನು ಶರಣ ಕುಲದ ಹಿನ್ನೆಲೆಯಲ್ಲಿ ನೋಡೋಕ್ಕೆ ಸಾಧ್ಯ ಇರುವಂಥ ಕಥೆ. ಅದನ್ನು ಮಧುಸೂದನ್ ಅವರು ದಾಸರ ಸಿನಿಮಾಗಳ ಸರಣಿಯ ಜೊತೆಗೆ ಈಗ ಶರಣರ ಕಥೆಯನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಆ ಘಟನೆಗಳನ್ನು ನಾವು ಯಾವ ರೀತಿ ಹೊಂದಿಕೊಂಡಕ್ಕೆ ವಚನಗಳ ಹಿನ್ನೆಲೆಯಲ್ಲಿ ಜೋಡಿಸ್ತೀವಿ ಮತ್ತು ಅವು ಎಷ್ಟು ಮಟ್ಟಿಗೆ ಅದು ಅದರ ಅರ್ಥವಂತಿಕೆಯನ್ನು ನಾವು ಸರಿಯಾಗಿ ಕಟ್ಕೊಡ್ತೀವಿ ಅನ್ನೋ ಒಂದು ಸವಾಲು ನಿಜಕ್ಕೂ ಈ ಕಥೆನಲ್ಲಿದೆ. ಅದನ್ನು ಆದಷ್ಟು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ. ಈಗ ಸದ್ಯಕ್ಕೆ ಒಂದು ಪಾಸಿಟಿವ್ ವಿಚಾರ ಅಂದರೆ ನಮ್ಮ ವಿಷ್ಣುತೀರ್ಥ ಜೋಶಿ ಅವರು ಮೋಳಿಗೆ ಮಾರಯ್ಯನ ವಿಚಾರದಲ್ಲಿ ಅವರು ಬರೀ ಸ್ಟಿಲ್ ಫೋಟೋಗ್ರಾಫಲ್ಲೇ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ಅದರಲ್ಲೇ ಸಾಕಷ್ಟು ಭಕ್ತಿ ಪರವಶತೆಯನ್ನು ಬರೀ ಸ್ಟಿಲ್ನಲ್ಲೇ ತೋರಿಸಿದ್ದಾರೆ. ಇನ್ನು ಅಭಿನಯದ ಬಗ್ಗೆ ನಾವೇನು ಯಾವುದೇ ಅನುಮಾನ ಪಡಬೇಕಾಗಿಲ್ಲ. ಸೊ ಆ ರೀತಿ ಇದೆ. ಆಮೇಲೆ ಕಾಶ್ಮೀರ ರಾಜ ಅನ್ನೋದಕ್ಕೆ ಹೇಳೋದಕ್ಕೆ ಬೇಕಾದಂಥ ಮಾಡೋ ಎಲ್ಲ ಅವಕಾಶ ಇದೆ, ಅದನ್ನು ಮಾಡ್ತಾ ಇರೋ ಅನ್ನೋ ನಂಬಿಕೆ ಇದೆ. ಜೊತೆಗೆ ಗುರು ಅವರಿದ್ದಾರೆ, ಎಲ್ಲ ಇದ್ದಾರೆ. ಸಂಗೀತದ ಶರಣರ ಕುರಿತಂಥ ಒಂದು ಒಳ್ಳೆಯ ಚಿತ್ರವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿ ನಿಮ್ಮನ್ನು ಹೊಂದಿಸ್ತೇನೆ. ಇದಾದ ನಂತರ ಮೊದಲನೇದಾಗಿ ಮಹಾನ್ ಮಾನವತಾವಾದಿ ಬಸವಣ್ಣವರ ಜಯಂತಿಯ ಶುಭಾಶಯಗಳು. ಈಗ ತಾನೇ ತೆರಳಿದ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ ಮತ್ತು ಸೋಮಶೇಖರ್ ಸರ್ ಅವರೇ ಮತ್ತು ನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ನನ್ನ ಗುರುಗಳು ಮಧುಸೂದನ್ ಹವಾಲ್ದಾರ್ ಸರ್ ಅವರೇ ಮತ್ತು JM ಪ್ರಹ್ಲಾದ್ ಅವ್ರ ಸರ್ ಅವರೇ, ದಯಾನಂದ್ ಅವರೇ, ಸರ್ ಗುರು ಸರ್ ಅವರೇ, ನಾ ಯಾವಾಗಲೂ ಗುರು ಸರ್ ಅನ್ನೋದು. ಮೊದಲನೇದಾಗಿ ಸರ್ ಹೇಳಿದರು ಹ್ಯಾಟ್ರಿಕ್ ಅನ್ನೋ ಒಂದು ಪದ ಇದೆ ಅಂತ. ಮೊದಲನೇ ಚಿತ್ರಕ್ಕೆ ನನ್ನ ಪರಿಚಯಿಸಿದಾಗ ವೆಂಕಟರಮಣನ ಪಾತ್ರದಲ್ಲಿ ಶ್ರೀ ಜಗನ್ನಾಥ ದಾಸರಲ್ಲಿ ಇಂಟ್ರಡಕ್ಷನ್ ಮಾಡಿದ್ದು ಮಧುಸೂದನ್ ಹವಾಲ್ದಾರ್ ಅವರು. ಮತ್ತೆ ಮುಂದುವರೆದು ಎರಡನೇ ಪ್ರಸನ್ನ ವೆಂಕಟದಾಸರು ಚಿತ್ರದಲ್ಲಿ ಮತ್ತೆ ವೆಂಕಟರಮಣನಾಗಿ ಪರಿಚಯಿಸಿದರು. ಮತ್ತು ಮೂರನೇ ಸಿನಿಮಾದಲ್ಲಿ ವಿಜಯದಾಸರ ಸಿನಿಮಾದಲ್ಲಿ ಮತ್ತೆ ವೆಂಕಟರಮಣನಾಗಿ. ಹಾಗಾಗಿ ಸರ್ ಹೇಳಿದಂಗೆ ಹ್ಯಾಟ್ರಿಕ್ ವೆಂಕಟ್ ಅಂತಂದು ನೆನಪು ಮಾಡಿದರು. ಸರ್ ಥ್ಯಾಂಕ್ ಯು ಸರ್. ಹೀಗೆ ನನ್ನ ಚಿತ್ರರಂಗದ ಪಯಣ ಶುರು ಆಯಿತು. ಹಾಗೆ ಈ ಅವಕಾಶವನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟ ಮಧುಸೂದನ್ ಹವಾಲ್ದಾರ್ ಅವರು ಅದನ್ನು ಅವರೇ ನಿಭಾಯಿಸ್ಬೇಕಂತ ನಾನು ಇದರಲ್ಲಿ ಕೇಳ್ಕೊತೀನಿ. ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಈ ಚಿತ್ರದ ಗೆಲುವಿಗಾಗಿ ಮತ್ತು ಪ್ರೇಕ್ಷಕರು ಮತ್ತು ನನ್ನ ಎಲ್ಲ ಸನ್ಮಿತ್ರರು ನಮ್ಮ ಜೊತೆ ಇದ್ದಾರೆ ಅಂತ ನಾನು ತಿಳಿದು ಶರಣ ಸಾಹಿತ್ಯ ಉಳಿಯಲಿ, ಶರಣ ಸಾಹಿತ್ಯ ಬೆಳಗಲಿ, ಶರಣ ಸಾಹಿತ್ಯ ಮೆರೆಯಲಿ, ಹಾಗೆ ಕನ್ನಡ ಚಿತ್ರ ಉಳಿಯಲಿ, ಕನ್ನಡ ಚಿತ್ರ ಬೆಳೆಯಲಿ, ಕನ್ನಡ ಚಿತ್ರ ಪ್ರಪಂಚಾದ್ಯಂತ ನಿಲ್ಲಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಬಸವ ಜಯಂತಿ ಶುಭಾಶಯಗಳು. ಯಾಕೆಂದ್ರೆ ನಾನು ಅದೇ ಊರಿನವನು. ನಂದು ಬಸವನ ಬಾಗೇವಾಡಿ, ಬಿಜಾಪುರ ಜಿಲ್ಲೆ, ಬಿಜಾಪುರ. ಸೊ ನಾನು ಒಂದು 5 ವರ್ಷದಿಂದ ಸರ್ ಜೊತೆ ನನ್ನ ಜರ್ನಿ ಕ್ಯಾರಿ ಮಾಡಿದ್ದೀನಿ. ಸೊ ಅವ್ರದ್ದು ಮೊದಲನೇ ಸಿನಿಮಾ ನನ್ನ ಹತ್ರ ತಗೊಂಬಂದಿದೆ ಸರ್. ಏನೋ ಮೈಥಾಲಜಿಕಲ್ ಸಿನಿಮಾ. ನನ್ಗೆ ಮಾತಾಡಕ್ಕೆ ಫಸ್ಟ್ ಒಂದು 5 ವರ್ಷದಿಂದ ನನ್ನ ಸರ್ ಪರಿಚಯ ಆದಾಗ ನನಗೆ ಮೈಥಾಲಜಿ ಸಿನಿಮಾ ವಿತಿನ್ ಸ್ವಲ್ಪ ದಿನ 15 ದಿನದಲ್ಲೇ ನಾನು ಆ ಸಿನಿಮಾ ಮುಗಿಸಿ ಕೊಟ್ಟೆ. ಬಟ್ ಆ ಸಿನಿಮಾ ತುಂಬಾ ಅತ್ಯುತ್ತಮ ವಿಮರ್ಶೆನೂ ಬಂತು, ಒಳ್ಳೆ ಸಕ್ಸಸ್ಸು ಸಿಕ್ತು ಆ ಸಿನಿಮಾ. ಜಗನ್ನಾಥ ದಾಸರು ಆ ಸಿನಿಮಾ. ಅದಾದ್ಮೇಲೆ ಸತತವಾಗಿ ಅವ್ರ ಜೊತೆ 5 ಸಿನಿಮಾನು ಮಾಡಿದ್ದೀನಿ ನಾನು VFX. ಸೊ ವಿಭಿನ್ನವಾಗಿ ಅಂದ್ರೆ ಈ ಸಿನಿಮಾ ನನಗೆ ಒಂದು ಲಿರಿಕಲ್ ಅಂದ್ರೆ ಅವಾಗವಾಗ ಸರ್ ನನ್ಗೆ ಯಾವಾಗ್ಲೂ ಒಂದು ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ತಗೊಂಡ್ಬರ್ತಾ ಇರ್ತಾರೆ ನಂತರ ಏನೋ ಟ್ರೈ ಮಾಡೋಣ ಅಂತ. ಸೊ ಅದ್ರಲ್ಲಿ ಇದು ಒಂದು ಡಿಫ್ರೆಂಟ್ ಆಗಿರುವಂತ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾನು ಸ್ವಲ್ಪ AI ಅದೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಯಾಕಂದ್ರೆ ಸ್ಟಿಲ್ಸ್ ತುಂಬಾ ಚೆನ್ನಾಗಿ ಕೊಟ್ಟರು ನಾರಾಯಣ್ ಸರ್ ನಮಗೆ. ಸೊ ಅವರು ಸ್ಟಿಲ್ಸ್ ತೆಗೆದು ಕೊಟ್ಟಿರೋದ್ರಿಂದ ನಮ್ಗೆ ಈ ತರ ಒಂದು ಒಳ್ಳೆ ಕ್ವಾಲಿಟಿ ಬಂದಿದೆ. ಸೊ ಧನ್ಯವಾದ ಸರ್ ನಿಮ್ಗೆ. ಸೊ ಹಾಗೆ ಬಾಬಿ ಅಣ್ಣವ್ರಿಗೆ, ಅವರು ಕೂಡ ಇದಕ್ಕೆ ತುಂಬಾ ಸಹಕಾರ ಮಾಡಿದ್ದಾರೆ. ಸೊ ಎಲ್ಲದಕ್ಕಿಂತನೂ ಮಧುಸೂದನ್ ಸರ್ ಅವರು ಸರ್ದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ನ ಅವ್ರು ಹೇಳ್ತಾರೆ ನನಗೆ ಈ ತರ ಬೇಕು ಅಂತ. ಸೊ ಅದೇ ತರ ನಾನು ಪ್ರಯತ್ನದಿಂದ ಮಾಡಿ ಅದನ್ನ ತಗೊಂಡ್ಬರಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್.
ನೀವು ಹೇಳಿರೋದು ಎಷ್ಟು ಬಂದಿದೆ ನನಗೆ ಗೊತ್ತಿಲ್ಲ, ನಾನು ಅನ್ಕೊಂಡ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಸರ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೆ. ಬಸವ ಜಯಂತಿ ಗೊತ್ತಿಲ್ಲ, ಆದರೆ ಕೆಲವು ಹಾಡುಗಳ ಇನ್ಸ್ಪಿರೇಷನ್ ಇಂದ ನಾನು ಸಂಗೀತ ಮಾಡಿ ನಾನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಡ್ತಾರೆ ಮತ್ತು ಸಂಗೀತ ಗೊತ್ತು, ಹಾಗಾಗಿ ಅದನ್ನೇ ನಾನು ಅಳವಡಿಸ್ಕೊಂಡು ಬಂದಿದ್ದೀನಿ, ಹಾಡ್ತಾ ಇದ್ದೆ. ಅದನ್ನೆಲ್ಲ ಪೂರಕವಾಗಿ ಇಟ್ಕೊಂಡು ನಾನು ಈ ಸಿನಿಮಾಗೆ ಸಂಗೀತ ಮಾಡಿದೆ. ಇವತ್ತು ಒಂದು ಲಿರಿಕಲ್ ಆಡಿಯೋ ಮಾಡೋದಕ್ಕೆ ನನಗೆ ಬಾಬಿ ಮತ್ತು ನಾರಾಯಣ ಅವರ ಶ್ರಮ ಭಾಳ ಇದೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ. ದಯಾನಂದ್ ನನಗೆ ಅದೇ ಹೇಳ್ತಿರ್ತಾನೆ, ಸರ್ ಅದು ನಮಗೆ ಸ್ಟಿಲ್ಸ್ಗೆ ಭಾಳ ಹೆಲ್ಪ್ ಮಾಡಿದ್ದು ನಾರಾಯಣ ಅವರು ಅಂತ ಹೇಳ್ತಿರೋದು, ಅದಕ್ಕೆ ತುಂಬ ಥ್ಯಾಂಕ್ಸ್. ಹಾಗಾಗಿ ಇವತ್ತಿನ ಈ ಒಂದು ಅದ್ಭುತವಾದ ಕೆಲವು ಸ್ಟಿಲ್ಸ್ ಬರೋದಕ್ಕೆ ಕಾರಣ ನಾರಾಯಣವರು. ಅದಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ದಯಾನಂದ್ ಮಾಡಿದ್ದಾನೆ. ಅವ್ರಿಗೆ ಅವಾಗ ನಾನು ಹೋಗಿ ಹೇಳ್ತಿದ್ದೆ, ನಿಮಗೆ ಬಂದು ಏನು ಮಾಡಿದ್ರಿ ಅಂತ ನಾನು ನಿಮಗೆ ತೊಂದರೆ ಮಾಡೋದಿಲ್ಲ, ನಿಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ದೀನಿ, ನೀವೇನಾದರೂ ಹೆಚ್ಚು ಕಡಿಮೆ ಅನಿಸಿದ್ರೆ ಮಾತ್ರ ನನಗೆ ಗೊತ್ತಾಗಿದ್ದೆ. ಯಾರಿಗಾದ್ರೂ ಅಷ್ಟೇ ಸಿನಿಮಾ ನೋಡಿ ಆದಮೇಲೆ ಅಯ್ಯೋ ಹೀಗಿತ್ತಲ್ಲ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಇರ್ತಾರೆ, ಅವಾಗ ಕರೆಕ್ಷನ್ ಮಾಡೋದಕ್ಕೆ ನಮಗೊಂದು ಆಸ್ಪದ ಇರುತ್ತೆ. ಹಾಗಾಗಿ ಆದರೆ ಅದಕ್ಕೆ ಎಲ್ಲೂ ಅವ್ರು ನಮ್ಗೆ ಅವಕಾಶ ಕೊಡಲಾರದೆ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ನಾವು ಅದನ್ನು ಲಿರಿಕಲ್ ಆಡಿಯೋ ಮಾಡಿದ್ವಿ, ಬಟ್ ಇದು ಫೈನಲ್ ಅಲ್ಲ. ಇದು ಯಾಕೆ ಫೈನಲ್ ಅಲ್ಲ ಅಂದರೆ ನಾವು ದೃಶ್ಯ ಮಾಧ್ಯಮದಲ್ಲಿ ಈ ಹಾಡುಗಳು ಯಾವ ಥರ ಬರ್ತವೆ ಅನ್ನೋದಕ್ಕೆ ನಾನು ಪ್ರಹ್ಲಾದ್ ಅವರು ಭಾಳ ಅದ್ರ ಬಗ್ಗೆ ಒಂದು ದೀರ್ಘವಾದ ಒಂದು ಚರ್ಚೆ ಮಾಡಿ ಈ ಹಾಡುಗಳನ್ನ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅಂತ ಹೇಳಿ ಜನಗಳಿಗೆ ಒಂದು ಸಂಗೀತದ ಒಂದು ರಸದ ಉತ್ತಣ ಉಣಬಡಿಸುತ್ತಾ ಮೋಳಿಗೆ ಮಾರಾಯನ ಕಥೆ ಹೇಳಬೇಕು ಅಂತಿದ್ದೀವಿ ನಾವು. ಅಂದರೆ ಎಲ್ಲೂ ಬೋರ್ ಬರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಂಥ ಸಿನಿಮಾ ಮಾಡ್ತಿದ್ವಿ. ಇಂಥ ಸಿನಿಮಾಗಳ ಬಗ್ಗೆ ಹೆಚ್ಚು ಪ್ರಚಾರ ತಾವುಗಳು ಕೂಡ ನಮ್ಮ ಮೇಲೆ ಅಭಿಮಾನ ಇಟ್ಟು ಈ ಸಿನಿಮಾಗಳು ನೋಡ್ರಿ ಅಂತ ಎಲ್ರಿಗೂ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿನ ವಿಷಯ ಹೇಳಬೇಕು ಅಂದರೆ ನನಗೆ ಪ್ರತಿ ಹೆಜ್ಜೆಯಲ್ಲಿ ಒಂಥರ ಮೊದಲು ನನ್ನ ಬಗ್ಗೆ ಅವ್ರಿಗೆ ಏನು ಅಭಿಪ್ರಾಯ ಇತ್ತೋ ಗೊತ್ತಿಲ್ಲ, ಆದರೆ ಕೊನೆಗೆ ಅವರು ಒಪ್ಕೊಂಡ್ರು, ಹವಲ್ದಾರೇ ನೀವು ಅನ್ಕೊಂಡಿದ್ದು ನೀವು ಕೆಲಸ ಮಾಡ್ತಿರ್ತೀರಿ ಅಂತಂದು ಗುರು ಸಾರ್ ಮೆಚ್ತಾ ಬಂದರು. ಹಾಗೇನೆ ನನಗಿಬ್ಬರು ಆತ್ಮೀಯರಿದ್ದಾರೆ, ಆನಂದ್ ಮತ್ತು ರಾಜು, ಅಂದರೆ ಡಿಸ್ಟ್ರಿಬ್ಯೂಟರ್ಗಳು. ಅವರು ಕೂಡ ನನ್ನ ಪ್ರತಿ ಹೆಜ್ಜೆಯಲ್ಲಿ ಇಲ್ಲ ಮಾಡ್ರಿ, ನಾವು ಇರ್ತೀವಿ, ನಿಮ್ಮ ಸಿನಿಮಾನ ನಾವು ರಿಲೀಸ್ ಮಾಡ್ತೀವಿ, ಹೆಚ್ಚು ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಅವರು ಕೂಡ ನಾನು ಇವತ್ತಿನ ಈ ಕಾರ್ಯಕ್ರಮ ಬಂದಿದ್ದಾರೆ. ಧನ್ಯವಾದಗಳು ಆನಂದ್ ಮತ್ತು ರಾಜು ಅವರೇ. ಆಮೇಲೆ ನಾನು ಇನ್ನೂ ಒಬ್ಬರಿಗೆ ಬಹಳ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೀನಿ, ಶರತ್ ಕುಮಾರ್ ದಂಡಿನವರು. ಅವ್ರು ಬಂದು ಒಂದೆರಡು ಮಾತು ನಮ್ಮ ಮಾತಾಂಬುಜ ಮೂವೀಸ್ ಬ್ಯಾನರ್ ಮೇಲೆ ಮತ್ತು ನಮ್ಮ ಟೀಮಿನ ಮೇಲೆ ಒಂದೆರಡು ಮಾತುಗಳು ಹೇಳಬೇಕು ಅಂತಿದ್ದೀನಿ. ಅಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಅವರ ಶೂಟಿಂಗ್ ಎಲ್ಲ ಶುರುವಾಗಿದೆ. ಆದರೆ ಈಗ ನಮಗೆ ಸ್ವಲ್ಪ ಈ ಬಸವಣ್ಣನ ಪಾತ್ರ ಮತ್ತು ಅಕ್ಕಮದೇವಿ ಪಾತ್ರ ಮತ್ತು ಮೋಳಿಗೆ ಮಾರಾಯನ ಹೆಂಡತಿ ಪಾತ್ರನ ಹುಡುಕ್ತಾ ಇದ್ದೀವಿ. ಅದು ನಮ್ಮ ಸರಿಯಾದ ವ್ಯಕ್ತಿ ಸಿಗ್ತಿಲ್ಲ. ಕಾರಣ ಏನಂತಂದ್ರೆ ಬಸವಣ್ಣ ಅಂದ ತಕ್ಷಣ ಒಂದು ಚಿತ್ರಣ ಹೀಗೆ ಬಂದ್ಬಿಡುತ್ತೆ, ನಾವು ಬೇರೆ ಯಾರನ್ನು ತೋರಿಸಿದ ತಕ್ಷಣ ಒಪ್ಪೋದು ಕಷ್ಟ. ಹಾಗಾಗಿ ಪಕ್ಕ ಈ ನಾವು ಹುಟ್ಟಿದಿಂದ ನೋಡ್ತಿರ್ತಕ್ಕಂಥ ಬಸವಣ್ಣನ ಪಾತ್ರಧಾರೆ ಆ ಮುಖ ಭಾವ ನಮಗೆ ಸಿಕ್ತು ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಶುರು ಮಾಡಿ ಒಂದು 6 ತಿಂಗಳಲ್ಲಿ ಸಿನಿಮಾ ಮುಗಿಸ್ಬೇಕು ಅಂತಿದ್ದೀವಿ. ಹೀಗಿದೆ ಈ ನಮ್ಮ ದಾಸ ಸಾಹಿತ್ಯದ ಚಲನಚಿತ್ರದ ಜೊತೆಗೆ ಮೋಳಿಗೆ ಮಾರೆಯನ್ನು ನಾವು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತಿದ್ವಿ. ಶೂಟಿಂಗ್ ಇನ್ನೂ ಮಾಡಿಲ್ಲ ನಾವು. ಶೂಟಿಂಗ್ ಬರೀ ಈಗ ಇಲ್ಲ, ಶೂಟಿಂಗ್ ಎಲ್ಲ ಪ್ರಿಪರೇಷನ್ ನಡೆದಿದೆ. ನಮಗೆ ಕೆಲವು ಪಾತ್ರಧಾರಿಗಳು ಸಿಕ್ಕರೆ 2 ಶೆಡ್ಯೂಲ್ನಲ್ಲಿ ನಾವು ಸಿನಿಮಾ ಮುಗಿಸ್ಬೇಕು ಅಂತಿದ್ದೀವಿ. ಹೀಗಿದೆ. ಇದರ ನಡುವೆ ನಮ್ಮದು ಜಗನ್ನಾಥ ದಾಸರು ಭಾಗ 2 ಮೇ ತಿಂಗಳಲ್ಲಿ ಆಡಿಯೋ ಫಂಕ್ಷನ್ ಇದೆ. ಹೀಗೆಲ್ಲ ಏನೇನೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಮತ್ತೆ ಇದೇ ಮುಂದಿನ ತಿಂಗಳಲ್ಲಿ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗೋ ಒಂದು ಪ್ರಮೇಯ ಇದೆ. ಈಗ ದಂಡಿನವ್ರಿಗೆ ಕೊಡ್ತೀನಿ, ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಹವಾಲ್ದಾರ್ ಸರ್ ನಮ್ಮ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಪದೇ ಹೇಳ್ತಾ ಇದ್ದೆ, ನಾನು ಕನ್ನಡ ಭಕ್ತಿ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ 2 ಕಣ್ಣಿದ್ದಂಗೆ ಅಂತ, 2 ಅದೇ ಸಜೆಷನ್ ಕೊಡ್ತಾರೆ ನಮಗೆ. ಭಕ್ತಿ ಸಾಹಿತ್ಯದಿಂದ ಮೋಕ್ಷನ ಕಾಣ್ಬೋದು ಅಂತ. ಕಳೆದ ವರ್ಷ ಹವಾಲ್ದಾರ್ ಸರ್ ಕೊಪ್ಪಳಕ್ಕೆ ಬಂದಾಗ, ಸಾಣೆ ಬಂದಾಗ ಹೇಳ್ತಿದ್ರು, ಎಲ್ಲ ಮೋಳಿಗೆ ಮಾರಾಯ ಅಂಥೇಳಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತ. ನನ್ನ ಪ್ರಕಾರ ಒಬ್ಬ ವಕೀಲನಾಗಿ ಮೋಳಿಗೆ ಮಾರಾಯ ಕತೆ ಇವತ್ತು ಎಷ್ಟು ಪ್ರಸ್ತುತ ಅಂತಂದರೆ, ಅಧಿಕಾರದಲ್ಲಿದ್ದೊಬ್ಬ ರಾಜ ಅಧಿಕಾರ ತ್ಯಾಗ ಮಾಡಿ ಶರಣಾಗ್ತಾನೆ. ಇವತ್ತು ನಾವು ವಕೀಲ ಸಂಘ ಸೆಕ್ರೆಟರಿ ಆದರೆ ಬಿಟ್ಕೊಳ್ಲಿಕ್ಕೆ ಆಗಲ್ಲ ನಮ್ಮ ಕಡೆಯಿಂದ, ಯಾರಾದ್ರು ಬಿಡ್ರಿ ಅಂದರೆ. ಸೊ ತ್ಯಾಗದಲ್ಲಿ ಆನಂದ ಇರೋದು, ಮೋಕ್ಷ ಇರೋದು. ಆಮೇಲೆ ಹವಾಲ್ದಾರ್ ಸರ್ ಅವರು ಕೈ ಹಿಡಿದ್ರು ಅಂತಂದರೆ ಬಿಡೋದೆಲ್ಲ ಮಾಡಿ ಮುಗಿಸ್ಕೊಡ್ತಾರೆ. ಅವರು ಜಗನ್ನಾಥಾಶ್ರಮದಲ್ಲಿ ನಾನು ಡೈಲಾಗ್ ಕೊಟ್ಟಿದ್ರು, ಶ್ಯಾಮಾಚಾರ ಕಾಲಿಟ್ಟಡೆ ಒಂದು ಕಲ್ಯಾಣ ಕಾರ್ಯ ಅಂತೇಳಿ. ಅದು ತುಂಬ ವೈರಲ್ ಆಯಿತು.
ನಾನು ಹವಾದಾರ್ ಸರ್ಗೆ ಅಂದೆ, ಶ್ಯಾಮಾಚಾರ್ ಕಾಲಿಟ್ಟಡೆ ಒಂದು ಕಲ್ಯಾಣ ಕಾರ್ಯ, ಹವಾದಾರ್ ಕೈ ಹಿಡಿದೊಡೆ ಒಂದು ಚಿತ್ರ ಅಂತ ಹೇಳಿದ್ದಾರೆ. ಸೊ ಈ ನೆಲೆಯಲ್ಲಿ ಎಲ್ಲ ಮಾಧ್ಯಮದ ಗೆಳೆಯರು ಮತ್ತು ಹಿತೈಷಿಗಳು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಬೇಕಂತೇಳಿ ಈ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.